ಹೇಳ್ತೀನಿ ನನ್ನ ಸಂಬಂಧ ಸಂಬಂಧ ಐದ ಮುಖದ ನಾಮ ಕೇಳ್ತೀನಿ ಹೆಸರ ಏನೇನ ಹೆಸರ ಏನೇನ ಬಾಳ ದಿನಕ್ಕ ಬಿದ್ದದಿ ಗಂಟ ಬಾಳ ಹೇಳಿ ಹೋಗಬೇಡ ಹೊಂಟ ಹೌದವ ಏ ಒಂದೊಂದು ಮುಖದಿಂದ ಯಾರ್ಯಾರಾಗ್ಯಾರ ಹೇಳ ಇದರ ಜವಾಬ್ ಹೇಳು ಸಭಾದಾಗ ಯಾಕೋ ಅನುಮಾನ ಆಗಿಯಾಗ ಇದರ ಜವಾಬ್ ಹೇಳು ಸಭಾದಾಗ ಯಾಕ ಅನುಮಾನ ಮೊದಲಾದಿ ನಾರಾಯಣಗ ಆಲದೆಯಲ್ಲಿ ಆಧಾರ ಹೌದಲ್ಲ ಏ ಆಧಾರ ಇಲ್ಲದ ಯಾವ ದೇವರ ಅಂತರ ನಿಂತಾನ ನಿಮ್ಮ ನಾರಾಯಣಗ ನಾರದ ಮುನಿ ಅಲ್ಲೇನ ಕೃಷ್ಣನ ಹೆಂಡರ ಮನೆಗೆ ನಾರದ ಮುನಿ ಹೋದ ಬಂದಿನ 16,000 ಗೋಪ್ಯರ ಮ್ಯಾಲ ಮನಸ್ಸ ಮಾಡಿದ ನಾರದ ಏನು ಮಾಡ್ತಾನ ಏ ಜಾರ ಕರ್ಮಕ ಗುರಿಯಾಗುದ ಹೆಣ್ಣಿನ ಶಾಪದಿಂದ ನಾರದ ಹಾಡಿದ ಸಾಕಿ ಹೆಣ್ಣ ಶ್ರಾಪದಿಂದ ನಾರದ ಹಣದ 60 ಮಕ್ಕಳನ್ನ ಪಾರ್ವತಿ ಮಗ ಗಣಪತಿ ಅವಂಗ ತಂದಿಯ ಮಾದಿಪಾತಿ ಸಿಟಿಲೆ ಲಕ್ಷ್ಮಿ ಹಾಡದಾಳು ಹೆಣ್ಣಿನ ವಂಶಾವಳಿ ನೆಪ ಹಿಡಿಯೋ ತಮ್ಮನಿ ಮರಾಠಿ ಎಂತ ತಾಯಿ ಹಳದ ಪತಿವರ್ತಿ ಸೂರ್ಯ ಚಂದ್ರಮ ಹುಟ್ಟ್ಯಾರ ಹೊಳದಂಗ ಜ್ಯೋತಿ ರೊಕ್ಕದ ಆಸೆಗಾಗಿ ಸಿಕ್ಕಂಗ ಒದರ ಬೇಡ ರೊಕ್ಕದ ಆಸೆಗಾಗಿ ರೊಕ್ಕದ ಆಸೆಗಾಗಿ ಸಿಕ್ಕಂಗ ಒದರ ಬ್ಯಾಡ ನೈ ಹಂಗ ಬದಲ ಏನ್ ಹೇಳ್ತಾರ ತಂಗಿ ರೊಕ್ಕದ ಆಸೆಗಾಗಿ ಸಿಕ್ಕಂಗ ಒದರಬೇಡ ರೊಕ್ಕ ಬರ್ತಾವತ್ತ ಬಾಯಿಗೆ ಬಂದ್ ಬಡಾಯಿ ಮಾಡಬೇಡ ಅಂತ ಹೇಳ್ತಾರ ಕವಿಗಳು ಸರಿ ಆಯ್ತಲ್ಲ ತಂಗಿ ಇದು ಅಲ್ಲದೆ ಮತ್ತೇನಾಯ್ತು ಮೊದಲ ಆದಿ ನಾರಾಯಣಗ ಆಲದಿಯಲ್ಲಿ ಆಧಾರ ಇತ್ತಲ್ಲ ಆಧಾರ ಇಲ್ಲದ ಯಾವ ದೇವ್ರ ಅಂತರ್ ನಿಂತೈತಿ ಕರೆ ಐತಿ ಶುರುವಾತಿಗೆ ಹೇಳಿನೇ ಕರೆ ಕರೆ ಗಂಡ ಹಾಡವ್ರಾದ್ರ ನಾಳೆ ಹೊತ್ತ ಮುಣಗುತಕ ಕುಂಬಾರಿ ಊರಾಗ ಏನ್ ಮಾಡ್ಬೇಕು ಅಪ್ಪ ದೊಡ್ಡಾಮ ಇದ್ದಂದ್ರೆ ಹೌದಾ ಇದು ಭೂಮಿ ಅಂದ್ರೆ ಹೆಣ್ಣಿನ ಅವತಾರ ಐತಿ ಇದ್ರ ಮ್ಯಾಲ ನಿಂದ್ರಂಗಿಲ್ಲ ನೀವು ಮತ್ತೆ ಏನ್ ಇದನ್ನ ಬಿಟ್ಟು 4 ಫೂಟ್ ಅಂತರ್ ಹಾಡಿಕೆ ಮಾಡತ್ ಹೇಳಿನಿ 3 ಮಂದಿಗೆ ಆಧಾರ ಇರ್ಲಾರ್ದ ಯಾವ್ದಕ್ಕೂ ನಿಂದ್ರಲಕ್ಕ ಬರಂಗಿಲ್ಲ ಬರೋದು ತಂಗಿ ಒಂದು ಉದಾಹರಣೆ ಹೇಳ್ಯಾರಿ ಅವ್ರು ಏನಂತ ಈ ಒಳ್ಳಾವಣಿಕೆದ ಹೇಳಿದ ಖರೆ ಲಿಂಗ ಐತಿ ಯಾವ ಆಕಾರ ಈಗ ಸದ್ದ ಲಿಂಗ ನೋಡ್ಲಕ್ ಸಿಗ್ತದ್ರಿ ನಮಗ ನಿಮಗ ಹೌದಲ್ಲ ಲಿಂಗ ಹೆಂಗ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಹಿಡ್ಕೊಳಕ ಕೆಳಗ ಯೌನಿ ಆಕಾರ ಜಲಾರಿ ಐತಿ ಅನ್ನಂಟ್ಲಿ ಇದು ಸುನ್ನಾಳ ಲಿಂಗ ಬಂದ ಮ್ಯಾಲ ಗಜ ಊರಿ ಐತಿ ಮತ್ತಲ್ಲಿ ಜಲಾರಿ ಇರ್ಲಿಕ್ಕ ಹೆಗಲ ಮ್ಯಾಗ ಇಟ್ಕೊಂಡು ತಿರುಗುತ್ತಿದ್ಯೋ ನಿನ್ನ ಲಿಂಗ 3 ಮಂದಿ ಇಟ್ಕೊಂಡು ತಿರ್ಗ್ಯಾರಿ ನಿಮ್ ಲಿಂಗ ತಗೊಂಡ
ಲಿಂಗ ತಗೊಂಡು ಈ ಲಿಂಗ ತಿರುಗತೈತೇನ ಹೌದು ಹಿಡ್ಕೊಲಾಕ ತೆಳಗ ಜಲಾರಿ ಆಧಾರ ಐತಿ ಮ್ಯಾಲ ಬಂದ ಹುರಿಯದಿ ತಳ ಹೌದಲ್ಲ ಅದ ಇರ್ಲಿಕ್ಕಂದ್ರ ನಿನ್ನ ಪರಿಸ್ಥಿತಿ ಏನಾಗ್ತಿತ್ತ ದಿಕ್ಕ ತ್ಯಾಪಿ ಹೋಗ್ತಿತ್ತ ಊರಾಗಿನ ನಾಯಿಗಳೆಲ್ಲ ನೇಕತ್ತಿದ್ದು ಬಿಡ್ತಿದ್ದಿಲ್ಲ ಒಂದೊಂದು ಹಾ ಹೌದು ಹೌದು ಸೋಮ ಆಧಾರ ಕೊಟ್ಟನಿ ಇರ್ಲಾಕ ಜಾಗ ಕೊಟ್ಟನಿ ನಾಯಿ ಕುನ್ನಿಗತ್ಲೆ ಕೆಲಸ ಮಾಡವಳ ಕೊಯ್ ಕೊಯ್ ಹೆಚ್ಚು ಕೊಯ್ ಕೊಯ್ ಅಂದಿ ಇಂದ ಪಾತಿನ ಫಾತಿಯನ್ನಲ್ಲ ಅದಕ್ಕೆ ಏನ್ ಹೇಳ್ತಾರು ಏನೋ ಹೆಣ್ಣು ನಾಯಿ ಗಂಡು ನಾಯಿ ಅಂದಾರ ಅವಂಗಾದ ತಿಳಿದಿಲ್ಲ ಸುದ್ದಿ ತಿಳಿದಿಲ್ಲ ಅವ ಹೆಂಗ ಮಾಡ್ಲತ್ತೇನ ಗೊತ್ತೇನ್ರಿ ಹೆಂಗ ಎಲ್ಲ ಪರಮಾತ್ಮನದಿಂದ ಐತಿ ಪರಮಾತ್ಮ ಅನ್ನ ಹಾಕ್ಯಾನ 84 ಲಕ್ಷ ಜೀವರಾಶಿಗೆ ಪರಮಾತ್ಮ 84 ಲಕ್ಷ ಜೀವರಾಶಿಗೆ ಅನ್ನ ಹಾಕಿದಪ್ಪ ಅಂದ್ರೆ ಎಲ್ಲ ಹಸದ ಕೂತಿದ್ದು ಪರಮಾತ್ಮ ಹಾಕ್ಯಾನ ಪರಮಾತ್ಮ ಹಸದ ಕೂತದಾಗ ಇವಂಗ ಅನ್ನ ನೀಡಿದವ್ರು ಯಾರ ನೀ ಎಲ್ಲಾರು ಹಸದಿದ್ರು ನೀ ಅನ್ನ ನೀಡೇದಿ ನಿನಗ ಹಸು ಆದಾಗ ನಿನಗೂ ಅನ್ನ ಒಬ್ರು ನೀಡಿದವ್ರು ಇರ್ಬೇಕಲ್ಲ ಯಾವ ನಿಮ್ಮ ಅಪ್ಪ ನೀಡಿಲ್ಲ ಇಲ್ಲ ಆತ ಡೋಗತ್ತ ನಾಮ ತ್ಯಾಕ ಬಂದದಿ ಇಲ್ಲಿಗೆ ಹೊಡೆದು ಅದು ಹೆಂಗ ಯಾವ ಪರಮಾತ್ಮ ಒಂದಾನಂದ ಟೈಮ್ ಒಳಗ ಬ್ರಹ್ಮ ಹತ್ಯಾ ದೋಷ ಆಗಿತ್ತು ಹೌದಲ್ಲ ಕೈಯಾಗ ಕಪಾಲಿ ತಗೊಂಡ ತಿರುಗುತ್ತಿದ್ದ ಇದು ಬ್ರಹ್ಮಾಂಡ ಪುರಾಣ ಪುರಾಣ ಹೇಳ್ಕೋತ ಅಭ್ಯಾಸ ನಿನಗೆ ಹೇಳತ್ತೀನಿ ಇದನ್ನ ಬ್ರಹ್ಮಾಂಡ ಪುರಾಣ ಹೇಳ್ತತಿ ಬ್ರಹ್ಮ ಹತ್ಯಾ ದೋಷ ಆದಾಗ ಕೈಯಾಗ ಕಪಾಲಿ ಹಿಡ್ಕೊಂಡು ತಿರುಗುತ್ತಿದ್ದ ನಿನ್ನ ಪರಮಾತ್ಮ ಎಲ್ಲಾ ಕಡೆ ತಿರುಗಿದ 3 ಲೋಕದಾಗ ತಿರುಗಿದ್ರ ಪರಮಾತ್ಮನ ಹೊಟ್ಟೆ ತುಂಬಿಸೋ ತಾಕತ್ ಗಂಡ ದೇವ್ರ ಕೈಯಾಗ ಆಗ್ಲಿಲ್ಲ ಸೂರ್ಯ ಇದ್ದ ಇಂದ್ರ ಇದ್ದ ಚಂದ್ರ ಇದ್ದ ವರುಣ ಇದ್ದ ಗರುಡಿದ್ದ ಎಲ್ಲಾರು ಇದ್ರ ಕಡೆ ತಿರುಗಾಡಿದ ಇವನು ಹೊಟ್ಟೆ ತುಂಬಲಿಲ್ಲ ಪರಮಾತ್ಮಂದು ತಿರುಗಾಡುತ್ತ ನನ್ನ ತಾಯಿ ಅನ್ನಪೂರ್ಣನ ಮನೆ ಅಂಗಳಾಗ ಬಂದ ನಿಂತ ಭಿಕ್ಷಾಂದೇಹಿ ಅಂದ ಬುಟ್ಟಿಯಾಗಿನ ಹಿಟ್ಟು ತಗೊಂಡ್ ನೀಡ್ಲಕ್ ಬಂದ್ರ ಒಂದು ಮಾತಂದ ಏನಂತ ಎಲ್ಲಾ ಗಂಡ ದೇವ್ರ ಕಡೆ ತಿರುಗಿ ಬಂದ ನಾನು ಹೊಟ್ಟೆ ತುಂಬಿಸೋ ತಾಕತ್ ಯಾವನ ಕೈಯಾಗ ಆಗಿಲ್ಲ ಯಾರ ಕೈಯಾಗ ಹೊಟ್ಟೆ ತುಂಬಿಸೋ ತಾಕತ್ ಆಗಿಲ್ಲವ ಇವತ್ತು ನಿನ್ನ ಬಂದನಿಪ್ಪ ಅಂತಂದ್ರ ಅದಕ್ಕ ನಾನು ಹೊಟ್ಟಿ ತುಂಬುತ್ತಕ್ಕ ಅನ್ನ ನೀಡಕ್ಕಿದ್ರ ನೀಡಂದ ಭಕ್ತಿ ಒಳಗ ಭಾವಕ್ಕಿಯಾಗಿ ಭಕ್ತಿ ಒಳಗ ಲೀನಾಗಿ ಯಾವಾಗ ಒಂದ ತುತ್ತ ಅನ್ನ ನೀಡಿ ನೋಡು ಹೊಟ್ಟೆ ತುಂಬಾ ಉಂಡ ಜಟ ಝಾಡಿಸಿ ನಿಂತದೇ ನಿನ್ನ ಪರಮಾತ್ಮ ಜಗತ್ತಿನೊಳಗ ನನ್ನಂತ ಸಾಧುಗಳಾಗ್ಲಿ ಸತ್ಪುರುಷರಾಗ್ಲಿ ಯೋಗಿಗಳಾಗ್ಲಿ ಮುನಿಗಳಾಗ್ಲಿ ನಿನ್ನ ಅಂಗಳ ತಕ್ಕ ಬಂದ್ರಂದ್ರ ಅನ್ನ ನಿನ್ನ ನೋಡು ನಿನ್ನ ಮನೆ ತಕ್ಕ ಬಂದ್ರಂದ್ರ ಹೊಟ್ಟೆ ತುಂಬ ತನಕ ಅನ್ನ ನೀಡತೀರ ಆಶೀರ್ವಾದ ಮಾಡಿ ಜಗತ್ತಿನೊಳಗ ಅನ್ನಪೂರ್ಣೇಶ್ವರಿಯಾಗಿ ಮೇರಿಯತ ಮಾತ ಕೊಟ್ಟ ಹೊರಗೆ ಬಂದಿ ಮತ್ ಯಾಕ ನಿಮ್ಮ ಗಂಡ ದೇವ್ರ ಕಬ್ಬ ಕಡ್ಲಕ್ ಹೋಗಿದ್ದು ಅವ್ರ ಕಡೆ ಯಾಕೆ ಹೊಟ್ಟೆ ತುಂಬಿಸೋ ತಾಕತ್ ಆಗ್ಲಿಲ್ಲ ಪರಮಾತ್ಮಗೆ ನಿನಗ ಒಂದ ಮಾತು ಹೇಳ್ತಾನ ಇವತ್ತಿನ ದಿವಸನೊಳಗ ಎನಸಿದ ಮುತ್ಯಾನ ಜಾತ್ರೆಯಾಗ ಕೈ ಎತ್ತಿ ಹೇಳ್ತಾನ ನಿನಗ ಹೇಳಿ ಕೇಳಿ ಎಲ್ಲರೂ ಹೇಳಾರ್ದ ಹಾಡಿಕೆ ಮಾಡ್ತಿರ್ಬೇಕು ಇವತ್ತು ನಂದು ಹೇಳಿ ಕೇಳಿ ನಿನ್ನ ಹೇಳಿ ಕೇಳಿ ಇವತ್ತು ಅಪ್ಪನ ಮಾತ್ರ ಕುಂಬಾರಿ ಊರಾಗ ಒಟ್ಟ ಬೆಳಿ ಗುಡಂಗಿಲ್ಲ ಹೆಂಗ ಯಾವ ಲೆಕ್ಕಲಿ ಬೆಳೆಸ್ತಿ ಬೇಕಾದ ಯಾವ ಬಾಗಿಲೆ ಬಂದು ಬೆಳೆಸ್ತಿ ಅದು ಹೆಂಗಾಗೈತಿ ಗೊತ್ತೇನ್ರಿ ಇವನಂತ ಒಂದ್ ಅಗದ ಮಾಡಿದತ್ರಿ ಏನ್ ಮಾಡ್ತಾ ಒಂದ್ 10 ದನ ಸಾಕಿದತ್ರಿ ಮನ್ಯಾಗ 10 ದನ ಸಾಕಿದ್ರಲ್ಲ 10 ದನ ಸಾಕಿದ ದಿನನಿತ್ಯ ದನಗಳು ಬಿಟ್ಕೊಂಡು ಅಡವ್ಯಾಗ ಹೋಗ್ತಿದ್ದ ದನಗಳು ಬಿಟ್ಕೊಂಡು ಅಡವ್ಯಾಗ ಹೋಗ್ತಿದ್ದ ಒಂದ್ ದಿವ್ಸ ಒಂದ್ ಅಗದಾಗಿತ್ತು ಏನಾಗಿತ್ರಿ ದನಗಳು ಬಿಟ್ಕೊಂಡು ಹೋಗ್ಲಾಕ ತಡ ಆಗಿತ್ತು ಮನ್ಯಾಗ ಹೆಣ್ತಿ ನನ್ನಂತಕ್ಕೆ ಬಾಳ ಬೇರಿಕಿದ್ದಳು ಏನ್ ಮಾಡ್ದ ಹೆಣ್ಮಗಳು ಯಾಕೆಂದ್ರೆ ಹೊತ್ತ ನೆತ್ತಿ ಮ್ಯಾಗ ಬಂದತಿ ಬಿಸಲು ಬಂದು ಮುಕ್ಕಳಿ ಮ್ಯಾಲ ಬಿದ್ದತಿ ಸಗಣಿ ಒಣಗೈತಿ ಹೇಳ್ತಿ ಇಲ್ಲ ಅಂದಳತಿ ಅಂದಾಗಿ ಒಂದ ಬರ ಮಾರಿ ಮೇಗಿನ ಕೌಂದಿ ತಗದ ನೋಡಿದ ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಹೊತ್ತ ನೆತ್ತಿ ಮ್ಯಾಗ ಬಂದಿತ್ತು ಏನ್ ಮಾಡಿದ ಹೇಳಿ ಒಂದು ಬರಬರ ಎದ್ದ ಜಳಕ ಮಾಡಿದ ಮ್ಯಾಲ ಮುಂಡ ಹಾಕೊಂಡ ತೆಳಗ ದೋತ್ರ ಸುತ್ತಕೊಂಡ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ ದನಗಳು ಬಿಟ್ಟುಕೊಂಡು ಅಡವ್ಯಾಗ ಹೋದ ತಕ್ಷಣ ದನಗಳ ಒಳಗ ಆಕಳ ಒಂದು ತುಂಬಿ ಏಯ್ಲಾಕಾಗಿತ್ತು ಆಕಳ ಹಾಂಗ ಬಾರ ದೋಣಿ ಆಗಿತ್ತು ಆಕಳ ಐತ್ರಿ ಅಡವ್ಯಾಗ ಏನೈತಿವ ಹೋರಿಕರ ಐತು ನಮ್ಮ ಸುನ್ನಾಳ ಮಕ್ತುಮ್ ಕಾಕಾಗ ಬಾಳ ಹೌಸಾತ ಅಂದಿವ್ 50,000 ಮಾಲಕ ಆದ್ನಿ ಸೊಲ್ಲಾಪುರ ಪೇಟೆಯಾಗ ಮಾರ್ಕೊಂಡ ಬರ್ಲಾಕ ಬರ್ತೈತಿ ನನ್ನ ಮನ್ಯಾಗ ಹೋರಿ ಹುಟ್ಟಿ ಐತಿ ಅಂದಿವ ಇನ್ನು ಮತ್ತ ದನಗಳು ಹೊಡ್ಕೊಂಡು ಬರ್ಬೇಕಲ್ರಿ ಮೊದ್ಲ ನಡು ಊರಾಗ ಮನಿ ಇತ್ತು 4 ಗಂಟೆ ಆಗಿತ್ತು ದನಗಳು ಹೊಡ್ಕೊಂಡು ಬರ್ಲಾಕತ್ತ ಹೋರಿಕರ ನಡಿಲಾಕ ಬಿಟ್ಟ ನಡಿಲಾಕ ಬರ್ಲಿಲ್ಲ ಜರ ಹೋಗುದು ಮತ್ತ ಮಡಸ್ಕೊಂಡು ಬೀಳುದು ಮತ್ತ ಜರ ಹೋಗುದು ಮತ್ತ ಮಡಸ್ಕೊಂಡು ಬೀಳುದು ಏನೈತ್ರಿ ಇವ್ ಮತ್ತೊಮ್ಮ ಕಕ್ಕ ವಿಚಾರ ಮಾಡಿದ ಏನ್ ಮಾಡ್ತಾರೋ ಇದು ಹಿಂಗ ಏಳುದು ಬೀಳುದು ಮಾಡತೈತಿ ಇದ್ರ ಸಂಗಟ ಆದ್ರ ಯಾವಾಗ ನಾ ಹೋಗಿ ಮುಟ್ತು ನಿನ್ನ ಬ್ಯಾಡ ಇದನ್ನ ಎತ್ಕೊಂಡ ಹೋಗ್ಬೇಕಂದಿವ ಎತ್ಕೊಂಡು ಹೋಗ್ಬೇಕಂತ ಹೇಳಿ ನಿರ್ಧಾರ ಮಾಡಿದ ಹೋರಿಕರ ತಗೊಂಡ ತನ್ನ ಬಗಲಾಗಿ ಹಿಡ್ಕೊಂಡ ಹೋರಿಕರ ತಗೊಂಡ ಬಗಲಾಗಿ ಹಿಡ್ಕೊಂಡ ಅದ ಸುಮ್ಮ ಕುಂಡ್ರಬೇಕಲ್ರಿ ಒತ್ತೆ ಹಿಡಿದು ಗಚ್ಚ ಹಿಂಗ್ ಒದ್ದಾಡ್ಲಕೈತು ಹೋರಿಕರ
ಒದ್ದಾಡ್ಲಕ್ಕಾಯ್ತು. ಒದ್ದಾಡಿ ಹೋರಿಕರ ಒದ್ದಾಡು ಬಡತಕ್ಕ ಏನಾಯ್ತವ ನಮ್ಮ ಸುನ್ನಾಳ ಮಕ್ತವನ ದೋತ್ರ ಕಳೆದ ಅಡಿವ್ಯಾಗ ಬಿದ್ದಿತ್ತು. ಇವಂಗ ಖಬರ್ ಇದ್ದಿದ್ದಿಲ್ಲ. ನೋಡ್ರಿ ಅಲ್ಲೇ ಜಾಂದಿ ಆಗಿತ್ತಲ್ಲ ಹೋರಿ ಇದನ್ನ ದೋತ್ರ ಕಳೆದಿತ್ತು ಖರೆ. ಆ ದೋತ್ರ ಕಳೆದ್ರೆ ಕಳಿ ಒದ್ಯಾಕ ಏನಾಯ್ತ್ರಿ? ಈ ದನಗೋಳ ಬಿಡು ದನಿಗ್ಯಾಗ ಏನಾಗಿತ್ತು? ಇವ್ ದೋತ್ರ ಒಂದ ಹುಟ್ಟಿದ ಒಳಗ ಚೊಣ್ಣ ಹಾಕೋದು ಇವ್ ಮರ್ತಿದ್ದು. ಖರೇನಲ್ಲ ಅವ್ರ ದೋತ್ರ ಒಂದ ಸಿಗಿಸಿದ್ ಇವ್ ಒಳಗ ಶಿವಾಯಮ್ಮ ಆಗಿತ್ತು. ಚಡ್ಡಿನ ಹಾಕಿದ್ದಲ್ಲ ನಾಟ ಮುಚ್ಚಿ ಹೇಳ್ತಾನೆ ಎಟ್ಟು ಬಿಚ್ಚಿಡಿ ಇಲ್ಲ ಖರೇನ ಅದಕ್ಕೆ ಮದ್ಕೊಂಡು ಮಾರೋದು ಹೇಳಿರಲ್ಲ. ಅದಕ್ಕೆ ಇರ್ಲಿ. ಯಾವಾಗ ದನಗಳು ಹೊಡ್ಕೊಂಡು ಬರ್ಲಾತ ಮತ್ತಿ ಹೆಂಗ್ ಕೂತಾರ್ಲಿ ಕಟ್ಟಿಗೆ ಈ ಕಡೆ ತೆಳಗ್ ಕೂತಾರ ಹಿಂಗ ದೈವ ಕೂತಿದ್ರ ಅಲ್ಲಿ 4 ಮಂದಿ ಹಿರಿಯರ ಕಟ್ಟಿ ಕೂತಿದ್ರು. ಅವ್ರಂದ್ರು ಏನಂತ ಇದು ನಿನ್ನೆ ಹಾಡಿಕೆ ಮಾಡಿ ಬಂದೈತಿ ಇಂದ ಯಾಕೋ ಇದ್ರ ಸಾಚನ ಬ್ಯಾರಿ ಆಗೈತ್ರಿ ಅಂದ್ರು. ಹೌದಾ? ಮ್ಯಾಲ್ರೆ ಮುಂಡ ಬಗಲಾಗ್ರೆ ಹೋರಿ ಕೆಳಗ್ರೆ ಶಿವಾಯನಮ್ಮ. ಅವ್ರಂದ್ರು ಏ ತಮ್ಮ ಮತ್ತುಮ ಇದು ಹಿಂಗ್ಯಾಕೋ ಹಿಂಗ್ಯಾಕಂದ ಏನ್ ಹೇಳ್ತಾನ್ರಿ? ಇದು ನಾನು ಹೋರಿನರಿ ಇದು ನಾನು ಹೋರಿ ನೋಡ್ರಿ ಅಂತ ನಾವು ಇದು ನಾನು ಹೋರಿನರಿ ಆತ ಮಾತು ಮುಂದಕ್ಕೆ ಬಂದ ಏನಾಯ್ತವ? ಮಾತು ಮುಂದಕ್ಕೆ ಬಂದ ಮಾತು 4 ಮಂದಿ ಅಂದ್ರ ಏನಂತ? ಏ ತಮ್ಮ ಹೌದಾ ಇದರಿಂದ ಹಿಂಗ್ಯಾಕೋ ನೀನ್ ಅವತಾರ ಹಿಂಗ್ಯಾಕೋ ಅಂದಾಗ ಏನ್ ಹೇಳ್ತಾನು? ಏ ಇದು ನಾನು ಹೋರಿನರಿ. ಈ ಬಗಲನ ಹೋರಿ ಆಟ ತೋರಿಸ್ತಾನ್ರಿ ಈ ಕಡೆ ಶಿವ ಹೆಣ್ಮ ಆಗೈತಿಲ್ಲ. ಆಯ್ತು ಮನೆಗೆ ಬಂದ ಹೆಣ್ತಿದ್ ಒಂದು ಪದ್ಧತಿ ಇತ್ತು. ಹೆಂಗಿತ್ತು ಹೆಣ್ಮಗಳು? ಅಡವಿಯಾಗಿಂದ ಬಂದಂದ್ರ ಒಂದ್ ಚರಿ ನೀರು ತುಂಬಿ ಕೊಡೋ ಪದ್ಧತಿ ಇತ್ತು. ಹೌದು ಗಂಡ ಅಡವಿಯಾಗಿದ್ದ ಬಂದ ಬಳಕ ಒಂದ್ ಚರಿ ನೀರು ತುಂಬಿಕೊಂಡ ಬಂದಳ್ರಿ ಹೊರಗೆ. ಅವಾಗ ಏನೈತ್ರಿ ಮುಂದೆ? ನೀರು ತುಂಬಿಕೊಂಡ ಬಾಂದಳು ಹಾಕ್ಯಂದು ಇದು ಯಾಕೋ ನಮ್ಮದರಿ ಹೌದು ಅಲ್ಲ ಒಂದು ಯಾಕ ಹಿಂಗಾಗೈತಿ? ಇಂದ ಯಾಕೋ ಜರ ಪಾಠ ಚೇಂಜ್ ಆಗೈತಿ ಅಂದ್ರು. ದಿವ್ಸ ಕಾಮಗ ಅರಿಬ್ ಇರ್ತಿತ್ತು. ಹೌದು ಮ್ಯಾಲ್ರೆ ಮುಂಡ ಐತಿ, ಬಗಲಾಗ್ರೆ ಹೋರಿಕರ ಐತಿ, ಕೆಳಗ್ರೆ ಜಾಂದಿ ಆಗೈತಿ. ಇದು ಹೆಂಗ ಅಂದಳಕ್ಕೆ ಹಾಕ್ಯಂದಳು ಮಾಲಕ್ರೆ ಹೌದು ಅಲ್ಲ ಹೌದು ಅಯ್ಯ ರೀ ಇದರಿಂದ ಹಿಂಗ್ಯಾಕ್ರಿ ಅಂದಳಕಿ. ಹಿಂಗ್ಯಾಕ್ರಿ ಅಂದಾಗ ಏನ್ ಹೇಳ್ತಾನಿವ? ನೀವೇನ್ ಅನ್ಬೇಕ? ಏನಂತಾನ ಮತ್ತೊಮ್ಮ? ಏ ಇಂದ ಹೊಟ್ಟೈತಿ ನೋಡ್ ನಾನು ಹೋರಿ ಎಟ್ಟು ನೀಟ್ ಐತಿ ನೀವ ಹೋರಿ ಇಂದ ಹುಟ್ಟೈತಿ ಎಟ್ಟು ನೀಟ್ ಐತಿ ನೋಡ ಹೋರಿ ನಂದ ನೀವು ಆಯ್ಕೆ ಅಂದ್ರು. ಏ ನನ್ನ ಹಾಟು ಕುಡ್ದದ ನಾನು ಹಾಟು ಕುಡ್ದೆ ಸುನಾಳ ನಿನ್ನ ಬಾಗಲಾನ ಹೋರಿಗೆ ಹೋದ್ರೆ ಬೆಂಕಿ ಹಚ್ಚ ಇಲ್ಲಿ ನೋಡ್ತಾಳದಾನ ಹೋರಿ ಈ ಕಡೆ ನೋಡ ಅದನ್ನ ನೋಡಿದಿಲ್ಲ ಅದ ನಿನಗೇನ್ರ ಬೇಕಾಗಿತ್ತು ನೀವು ತೋರಿಸ್ತಾನ. ಏನಂದಾಕೆ ಬಗಲ ಅಂದ ಬೇಡ ನನ್ನ ಹಾಟು ಕುಡ್ದದ್ದೆ ನಾನು ಹಾಟು ಕುಡ್ದಿದ್ದೆ. ಇದನ್ನ ನೋಡ ತೆಳಗಿಂದ ಶಿವಾಯನ ಆಗೈತಿ. ನೀವೇನ್ ಅನ್ಬೇಕು ಅವಾಗ? ಏನಂತ ತಂಗಿ? ಏ ಪಾಟ್ನ ಒಂದು ಪಡ್ಕಿತ್ತ ಈಗ ಯಾರು ನೋಡಿದ ಸುತ್ತ ಗೊತ್ತ ನಂದಿವ ಊರೆಲ್ಲ ಡಗರ ಬಡ್ದು ಬಂದಾನ. ಊರೆಲ್ಲ ಹರ ಡಬ್ ಆಗೈತ್ರಿ. ಇಲ್ಲಿ ಮುತ್ಕೊಳ್ಳೋ ಮಾತ ನಾವು ಬಡಿಕೆ ಆಗನ. ಹೌದ್ ಹೌದಲ್ಲ ಹಂಗ ನೀ ಮಾತಾಡೋ ಮಾತು ಗಾತ ಆಗ್ಲಾತೈತಿ. ಹೌದಲ್ಲ ನಿಂದ ನಿನಗ ತಳ ಬಿಡ ಇಲ್ಲ ಒಂದ್ ಮಾತು ಹೇಳ್ಯಾರಿ. ಏನಂತ್ರಿ? ಗಂಡ ಇದ್ರ ಮಕ್ಕಳಾಗ್ತಾವ, ಗಂಡ ಬೇಕಾ ಅಪ್ಪ ಬೇಕಾ, ಗಂಡ ಇದ್ರ ಮಕ್ಕಳಾಗ್ತಾವ ಅಂದಿ ಅಂತ ಹೇಳಂದ್ರ. ಪರಮಾತ್ಮನ ಮಗಲಾಗ ಪಾರ್ವತಿ ಅದಳ, ಮಕ್ಕಳಾಗಿಲ್ಲ. ಇಲ್ಲ ಗಂಡ ಹೆಂಡತಿ ಭೋಗ ಕೊಟ್ಟ ಮಕ್ಕಳಿಲ್ಲ ಅವ್ರಿಗೆ. ಇಲ್ಲ ಬ್ರಹ್ಮನ ತ್ಯಾಕ ಸರಸ್ವತಿ ಅದಳ, ಭೋಗ ಕೊಟ್ಟ ಮಕ್ಕಳಾಗಿಲ್ಲ. ಅವ್ರಿಗೆ ಇಲ್ಲ. ಯಾವ ವಿಷ್ಣು ತ್ಯಾಕ ಲಕ್ಷ್ಮಿ ಅದಳ, ಭೋಗ ಕೊಟ್ಟ ಮಕ್ಕಳಾಗಿಲ್ಲ. ಮಂತ್ರ ಪಿಂಡದಿಂದ ಹಂಗ ಹಿಂಗ ಈ ಕುಲ್ಲ ತಯಾರ ಮಾಡ್ಯಾರ. ಗಂಡಿದ್ರ ಮಕ್ಕಳಾಗ್ತಾವಂದಿ. ಮತ್ತ 3 ಮಂದಿ ಗಂಡ್ರದಿರ್ಲಿ ಯಾಕೆ ಬ್ಯಾಟ್ರಿ ಅದು ಲೋ ಆಗ್ಯದೇನ? ಅವು ಎಲ್ಲ ಡೌನ್ ಆಗಿದ್ದೋಳ ಸ್ವಲ್ಪ ಹುಟ್ಟಾವ. ನನಗಲ್ಲಾಕ ಬಾಳ ಹೊತ್ತಾಗಿಲ್ಲ. ನನಗ ಅನಬೇಡ ಅಂದ ಅನಸ್ಕೋಬೇಡಿ. ಕರೆ ಐತಿ ನಾವ್ ಅನಾವ್ರಲ್ಲ. ಅಂದ ಮಗನ ಮಣ್ಣು ಕೊಡಲ್ದ ಬಿಡಕ್ಕೆ ಅಲ್ಲ. ಹೌದಾ